ರೌಡಿ ಶೀಟರ್ಗಳ ಮೇಲೆ ಪೊಲೀಸರಿಂದ ಫೈರಿಂಗ್ ಆಗಿದೆ. ಎಲ್ಲಿ? ಬೆಂಗಳೂರಿನಲ್ಲೇ. ಗಲಾಟೆ ವೇಳೆ ಓರ್ವನ ಮೇಲೆ ಹಲ್ಲೆ ಮಾಡಿ ಕೈ ಕತ್ತರಿಸಿದ ಆರೋಪಿಗಳು, ಕೈ ಕಟ್ಟು ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಗಳು ಬಂಧನಕ್ಕೆ ಹೋದಾಗ ಪೊಲೀಸರ ಮೇಲೇನೆ ದಾಳಿಗೆ ಯತ್ನವನ್ನ ಮಾಡಿದ್ದಾರೆ. ಕನಕಪುರ ಟೌನ್ ಪೊಲೀಸರಿಂದ ಫೈರಿಂಗ್ ಆಗಿದೆ. ಕನಕಪುರ ಟೌನ್ ಸಿಪಿಐ ಮಿಥುನ್ ಶಿಲ್ಪಿ ಹಾಗೂ ಪಿಎ ಮನೋಹರ್ ಇಂದ ಫೈರಿಂಗ್ ಆಗಿರೋದು ಪಿಐ ಅವರಿಂದ. ಹರ್ಷ ಅಲಿಯಾಸ್ ಕೈಮಾ, ಕರುಣೇಶ್ ಅಲಿಯಾಸ್ ಕಣ್ಣ ರೌಡಿ ಶೀಟರ್ಗಳು. ಕಳೆದ ವಾರ ಕನಕಪುರದ ಮಳಗಾಳು ಬಡಾವಣೆಯಲ್ಲಿ ಘಟನೆ ನಡೆದಿತ್ತು. ಆರೋಪಿಗಳನ್ನ ಬಂಧಿಸಬೇಕು ಅಂತ ಪ್ರತಿಭಟನೆಯನ್ನ ದಲಿತ ಸಂಘಟನೆಗಳು ಮಾಡಿದ್ರು. ಇವತ್ತು ಮುಂಜಾನೆ ಆರೋಪಿಗಳನ್ನ ಬಂಧಿಸೋಕೆ ಪೊಲೀಸರು ಹೋಗಿದ್ರು. ಈ ವೇಳೆ ಪೊಲೀಸರ ಮೇಲೇನೆ ಹಲ್ಲೆ ಮಾಡಿ ಎಸ್ಕೇಪ್ ಆಗೋಕೆ ಮುಂದಾಗಿದ್ದಾರೆ. ಕಗ್ಲಿಪುರದ ವ್ಯಾಲಿ ಸ್ಕೂಲ್ ರೋಡ್ ಬಳಿ ಪೊಲೀಸರು ಫೈರಿಂಗ್ ಅನ್ನ ಮಾಡಿರೋದು. ಆರೋಪಿಗಳ ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಆರೋಪಿಗಳನ್ನ ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗೆ ಕಳುಹಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ರಾಜಶೇಖರ್, ಶಿವಕುಮಾರ್ ಅನ್ನೋರಿಗೂ ಕೂಡ ಗಾಯ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಒಂದು ಗಲಾಟೆಯ ವೇಳೆ ಓರ್ವನ ಮೇಲೆ ಹಲ್ಲೆ ಮಾಡಿ ಕೈಯನ್ನ ಕತ್ತರಿಸಿರ್ತಾರೆ ಇವರು. ಇವ್ರಿಗೆ ಅಟ್ಲೀಸ್ಟ್ ಬರೀ ಗುಂಡು ಹೊಡೆದ್ರಾ? ಅಯ್ಯೋ, ಅಲ್ಲಿ ಕೈಯೇ ಕಟ್ ಮಾಡ್ಬಿಟ್ಟಿದ್ರು. ಓಕೆ, ಕೈ ಕಟ್ ಮಾಡ್ಬಿಟ್ಟು ತಲೆಮರೆಸ್ಕೊಂಡಿರ್ತಾರೆ. ಆಮೇಲೆ ಇವತ್ತು ಬಂಧನಕ್ಕೆ ಪೊಲೀಸರು ಹೋದಾಗ್ಲೂ ಅವ್ರ ಮೇಲೂ ದಾಳಿ ಮಾಡ್ತಾರೆ ಅಂತಂದ್ರೆ ಯಾವ ಮಟ್ಟದಲ್ಲಿ ಚಿಗುರ್ಕೊಂಡಿರ್ಬೇಕು ಅಂತ ಇವರೆಲ್ಲ. ಸದ್ಯಕ್ಕೆ ಕಾಲಿಗೆ ಗುಂಡು ಹೊಡೆದಿದ್ದಾರೆ. ತಪ್ಪು ಮಾಡ್ಬಿಟ್ರಿ ನೀವು ಕಾಲಿಗೆ ಗುಂಡು ಹೊಡೆದು.